ಅಮೆರಿಕವನ್ನ ಟ್ರಂಪ್ ಏನ್ ಮಾಡಬೇಕು ಅಂತ ಹೊರಟಿದಾರೋ ಗೊತ್ತಿಲ್ಲ, ಅಥವಾ ಟ್ರಂಪ್ ಕೈಯಲ್ಲಿ ಅಮೆರಿಕ ಏನಾಗುತ್ತೋ ಅನ್ನೋದು ಗೊತ್ತಿಲ್ಲ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹುಚ್ಚಾಟ ಈಗ ಮುಂದುವರೆದಿದೆ. H1B ವೀಸಾಗಳಿಗೆ $1,00,000 ವಾರ್ಷಿಕ ಶುಲ್ಕ ವಿಧಿಸುವ ಘೋಷಣೆಗೆ ಟ್ರಂಪ್ ಸಹಿ ಹಾಕಿದ್ದಾರಂತೆ. H1B ವೀಸಾ ಶುಲ್ಕ ಏರಿಸುವ ಮೂಲಕ ಭಾರತೀಯ ಐಟಿ ಉದ್ಯಮಿಗಳಿಗೂ ಅಮೆರಿಕದಲ್ಲಿ ಕೆಲಸ ಮಾಡುವ ಕನಸಿರುವ ಸಾವಿರಾರು ಭಾರತೀಯ ಯುವಕರಿಗೂ ಟ್ರಂಪ್ ಭಾರಿ ಆಘಾತವನ್ನು ಕೊಟ್ಟಿದ್ದಾರೆ. H1B ವೀಸಾ ಪಡೆಯಲು ಭಾರತೀಯರು ಪ್ರತಿ ವರ್ಷ $90 ಲಕ್ಷ ಭರಿಸಬೇಕಾಗಿದೆ. ಈಗ ಟ್ರಂಪ್ ಹೊಸ ನೀತಿಯಿಂದಾಗಿ ಐಟಿ ಹಾಗೂ ಆರೋಗ್ಯ ವಲಯದ ಸಿಬ್ಬಂದಿಗೆ ಅತಿ ದೊಡ್ಡ ಹೊಡೆತ ಅಂತಿದ್ದಾರೆ. ಹೊಸ ಶುಲ್ಕ ನೀತಿ ನಾಳೆ ಮಧ್ಯರಾತ್ರಿ 12 ಗಂಟೆಯಿಂದಲೇ ಜಾರಿಗೆ ಬರುತ್ತೆ. ಅಮೆರಿಕನ್ ಕಾರ್ಮಿಕರ ಹಿತಾಸಕ್ತಿ ಕಾಪಾಡುವುದು ಅನ್ನುವಂಥ ಹೆಸರಿನಲ್ಲಿ ತರ್ತಾ ಇರುವ ಈ ಬದಲಾವಣೆಯನ್ನ ಭಾರತೀಯ ವಲಸಿಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಮೂಲಕ ಈಗಾಗಲೇ ಗ್ರೀನ್ ಕಾರ್ಡ್ ಪಡೆಯೋಕೆ ದಶಕಗಳ ಕಾಲ ಕಾಯಬೇಕಾಗಿರುವಂಥ ಪರಿಸ್ಥಿತಿಯಲ್ಲೇ ಪ್ರತಿ ಬಾರಿ ವೀಸಾ ನವೀಕರಣಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗಿರೋದು ಆತಂಕ ಹುಟ್ಟಿಸಿದೆ. ಅಮೆರಿಕದಲ್ಲಿರುವ 2 ಲಕ್ಷ ಭಾರತೀಯ ಉದ್ಯೋಗಿಗಳಿಗೆ ಎಫೆಕ್ಟ್ ಆಗುತ್ತೆ ಅಂತಿದ್ದಾರೆ. ಇನ್ನು 10 ಲಕ್ಷ ಅಥವಾ $20 ಲಕ್ಷ ಮಿಲಿಯನ್ ಪ್ರಾಯೋಜಕತ್ವ ನೀಡುವ ಸಂಸ್ಥೆಗಳಿಗೆ ಗೋಲ್ಡ್ ಕಾರ್ಡ್ ವೀಸಾ ನೀಡುವ ಯೋಜನೆಗೂ ಕೂಡ ಟ್ರಂಪ್ ಸಹಿ ಹಾಕಿದ್ದಾರಂತೆ. ಇನ್ನು ಟ್ರಂಪ್ ಆದೇಶದಿಂದ ಇಡೀ ಜಗತ್ತೇ ಅಲ್ಲೋಲ ಕಲ್ಲೋಲ ಅಂತಿದ್ದಾರೆ. ವೈಯಕ್ತಿಕ ರಜೆ, ಕೆಲಸದ ಮೇಲೆ ಹೋಗಿರೋರೆಲ್ಲ 24 ಗಂಟೆಯೊಳಗೆ ಅಮೆರಿಕಕ್ಕೆ ಬರಬೇಕು ಅಂತ ಆದೇಶ ಕೊಟ್ಟಿದ್ದಾರೆ. ಕನಿಷ್ಠ 14 ದಿನಗಳವರೆಗೆ ಅಮೆರಿಕ ತೊರೆಯದಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗ ನೀವು ಬರದಿದ್ರೆ ಮುಂದೆ ಕಷ್ಟ ಆಗಬಹುದು, ವೀಸಾ ಉದ್ಯೋಗಿಗಳಿಗೆ ಮೆಟಾ ಮತ್ತು ಮೈಕ್ರೋಸಾಫ್ಟ್ ಈಗ ತಿಳಿಸಿದೆ. ಇನ್ನು ನಮ್ಮ ಚಾನಲ್ನ ಮುಖ್ಯಸ್ಥರಾಗಿರುವಂತಹ ಹಿರಿಯ ಪತ್ರಕರ್ತರಾಗಿರುವಂತಹ HR ರಂಗನಾಥ್ ಸರ್ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ತೆ ಸರ್. ನಮಸ್ಕಾರ. ಈ ಟ್ರಂಪ್ ಅವ್ರು ಮಾಡ್ತಾ ಇರುವಂತದ್ರ ಪರಿಣಾಮಗಳು ಏನಾಗುತ್ತೆ ಸರ್? ಇದು H1B ವೀಸಾಗಳ $1,00,000 ಈಗ ಡಾಲರ್ ಏರಿಕೆ ಮಾಡಿರೋದ್ರಿಂದ ಒಂದಷ್ಟು ಜನಕ್ಕೆ ಸಮಸ್ಯೆ ಆಗತ್ತೆ, ಒಂದಷ್ಟು ಜನಕ್ಕೆ ಲಾಭ ಆಗತ್ತೆ. ಯಾರಿಗೆ ಸಮಸ್ಯೆ, ಯಾರಿಗೆ ಲಾಭ ಸರ್? ಈ ತರದ ವೀಸಾಗಳ ಮೇಲೆ ಅವಲಂಬಿತವಾಗಿರುವ ದೇಶಗಳಾದ ಭಾರತ, ಚೈನಾ, ಸೌತ್ ಕೊರಿಯಾ, ಈ ತರದವ್ರಿಗೆ ಕಷ್ಟ ಆಗತ್ತೆ. ಅಮೆರಿಕದ ಒಳಗಡೆನೆ ಟ್ರಂಪಿನ ಬೆಂಬಲಿಗರಾಗಿ ನಿಂತಿರುವಂತಹ ಬಲಪಂಥೀಯ ಮಗ ಬೆಂಬಲಿಗರಿಗೆ ಮತ್ತು ಮೇ ಬಿ ಅಲ್ಲಿ ಜಾಬ್ ಸಿಗದೆ ಇರೋ ಹುಡುಗರುಗಳಿಗೆ, ಯಂಗ್ಸ್ಟರ್ಸ್ಗೆ ಸಂತೋಷ ಆಗ್ತಿರ್ಬೋದು. ಐದರ ವೇ ಇದೆ, ಎರಡೂ ಇದೆ. ಆದ್ರೆ ಭಾರತದ ಮೇಲೆ ಮಾತ್ರ ತೀವ್ರ ಪರಿಣಾಮ ಇರುತ್ತೆ. ಇದು ತತ್ಕ್ಷಣನೇ ಆಗುತ್ತಾ ಅಥವಾ ಸ್ವಲ್ಪ ದಿನಗಳ ನಂತರ ಭಾರತದ ಮೇಲೆ ದೊಡ್ಡ ಪರಿಣಾಮಗಳು ಉಂಟಾಗುತ್ತಾ ಸರ್? ಯಾವ ಪರಿಣಾಮಗಳು ಅಷ್ಟೇ, ಎಲ್ಲವೂ ನಿಧಾನ, ಏಕದಮ್ ಮಾರನೇ ದಿನ ಆಗಲ್ಲ. ಇದು ಡ್ಯಾಮ್ ಅಲ್ಲಿ ನೀರು ಬಿಟ್ಟ ತಕ್ಷಣ ಫ್ಲಡ್ ಬರೋ ತರ ಅಲ್ಲ ಇದೆಲ್ಲ. ಒಂದು ಸ್ವಲ್ಪ ದಿನ ತಗೊಳತ್ತೆ, ತಗೊಂಡು ಹೊಡೆಯುತ್ತೆ. ಈ ಅಮೆರಿಕದಲ್ಲಿ ವಾಸ ಮಾಡಲು ಮತ್ತು ನೌಕರಿ ಮಾಡೋದಿಕ್ಕೆ ಅಥವಾ ಅಧ್ಯಯನವನ್ನ ಕಾಲೇಜ್ಗಳಿಗೆ ಹೋಗಿ ಮಾಡ್ಲಿಕ್ಕೆ ತರಹೇವಾರಿ ವೀಸಾಗಳಿವೆ. ಉದಾಹರಣೆಗೆ ನೀವು ಪ್ರವಾಸಿಗರಾಗಿ ಅಥವಾ ಅತ್ಯಂತ ಅಲ್ಪ ಕಾಲದ ಒಳಗಡೆ ವಾಣಿಜ್ಯ ವ್ಯವಹಾರವನ್ನ ಬಿಸಿನೆಸ್ ಮಾಡಬೇಕು ಅನ್ನೋದಾದ್ರೆ B1 B2. ನಾನು ಶೈಕ್ಷಣಿಕವಾಗಿ ಓದಬೇಕು, ನಾನು ಮಾಸ್ಟರ್ಸ್ ಮಾಡಬೇಕು, ಡಿಗ್ರಿ ಮಾಡಬೇಕು ಅಲ್ಲಿ ಯಾವ್ದೋ ಅಮೆರಿಕ ಯೂನಿವರ್ಸಿಟಿಲಿ ಅನ್ನೋದಾದ್ರೆ F1. ಅವರ ಡಿಪೆಂಡೆಂಟ್ ಇದ್ರೆ F2 ಇರುತ್ತೆ. ದೆನ್ ನೌಕರಿ ಮಾಡ್ಬೇಕು ನಾನಲ್ಲಿ ಅನ್ನೋದಾದ್ರೆ H1B2 ಇದೆ. ಅವ್ರದ್ದು ಡಿಪೆಂಡೆಂಟ್, ಎಗೈನ್ ಅವ್ರದ್ದು ಡಿಪೆಂಡೆಂಟ್ ಅಂದ್ರೆ ಗಂಡಂಗ್ ಸಿಕ್ಕಿರುತ್ತೆ, ಹೆಂಡತಿನ ಕರ್ಕೊಂಡು ಹೋಗ್ಬೋದು ಅಂತ. ಇನ್ನು J ಇರುತ್ತೆ. J ಅಂದ್ರೆ ಎಕ್ಸ್ಚೇಂಜ್ ಪ್ರೋಗ್ರಾಮ್ಗಳು, ಹೈಲಿ ಸ್ಕಿಲ್ಡ್ ಕೆಲವು ಜಾಬ್ಗಳಿಗೆ ಕರೆದು ಕೊಡ್ತಾರೆ ಕೆಲಸನ, ವೀಸಾನ, ಅದೊಂದು J ಇರುತ್ತೆ. ಇದೆ, ಎಲ್ಲಲ್ಲಿ ಇಂಡಿಯಾನಲ್ಲಿ ಅಪಾಯಿಂಟ್ ಆಗಿರ್ತಾರೆ, ಬಟ್ ಅಮೆರಿಕದಲ್ಲಿ ಅವ್ರನ್ನ ಟ್ರಾನ್ಸ್ಫರ್ ತರ ಅಲ್ಲಿಗೆ ಹಾಕಿರ್ತಾರೆ, ಅಲ್ಲಿ ಕೆಲಸ ಮಾಡ್ತಾರೆ ಅವ್ರುಗಳು. ಇನ್ನು EB-5 ಒಂದಿರುತ್ತೆ. EB-5 ಅಂದ್ರೆ ಅದು ಬಂಡವಾಳವನ್ನ ಹೂಡಿ ಪಡೆದುಕೊಳ್ಳಬಹುದಾದ ಒಂದು ವೀಸಾ. ಅದು ಈಗ ಟ್ರಂಪ್ ಕಾರ್ಡ್, ಗೋಲ್ಡ್ ಕಾರ್ಡ್ ತಂದಿರೋ ತರದ್ದು ಅದು ಇನ್ನೊಂದು ವೀಸಾ. ಅದು ಹೀಗೆ ತರಹೇವಾರಿ ವೀಸಾಗಳು ಅಮೆರಿಕಲಿವೆ. ಈಗ ನಮಗೆ ಸಮಸ್ಯೆ ಬಂದಿರೋದು H1B. H1B ಸುಮಾರು 85,000 ವಾರ್ಷಿಕವಾಗಿ ಇರಬಹುದಾದ ಕೋಟಾ ವೀಸಾ, ಅಷ್ಟೇ ಕೋಟಾ. ಅದು ಅದ್ರಲ್ಲಿ 60,000 ಒಂಥರ, ಇನ್ನೊಂದು 20,000 25,000 ಅಮೆರಿಕದಲ್ಲೇ ಮಾಸ್ಟರ್ಸ್ ಡಿಗ್ರಿಯನ್ನ ಮಾಡಿರೋಂಥವ್ರಿಗೆ, ಇಂಜಿನಿಯರಿಂಗು, ಮೆಡಿಕಲ್ ಏನೇನೋ ಇರ್ಬೋದು, ಅಂತವ್ರಿಗೆ ಕೊಡೋದು ಇತ್ತದು. ಇದರಲ್ಲಿ 70% ಅಷ್ಟನ್ನ ಭಾರತದ ಟೆಕ್ಕಿಗಳು, ಬಹುತೇಕ H1B ಬಳಸ್ಕೊಂಡಿರೋದು ಟೆಕ್ಕಿಗಳು ಬಳಸ್ಕೊಂಡಿದ್ದಾರೆ. ಅದರಲ್ಲೂ ಬೆಂಗಳೂರಿನವ್ರು ಜಾಸ್ತಿ ಇರಬಹುದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಇದನ್ನ ಬಳಸ್ಕೊಂಡಿರೋದು ದೊಡ್ಡ ದೊಡ್ಡ ಕಂಪನಿಗಳಾದ ಇಂಟೆಲ್, ಮೈಕ್ರೋಸಾಫ್ಟ್, ಗೂಗಲ್, ಆರಕಲ್, ಅಥವಾ ಭಾರತದ ಕಂಪನಿಗಳೇ ಆದಂತಹ ವಿಪ್ರೋ, TCS, ಮಹೀಂದ್ರ, ಈ ತರ ಇವರೆಲ್ಲ ಬಳಸ್ಕೊಂಡಿದ್ದಾರೆ ಇದನ್ನ. ಇದೇನಿತ್ತು ರೂಲ್ ಅಂದ್ರೆ, ಜಾಬ್ ನಲ್ಲಿ ಕೊಟ್ಟಾಗ H1B ಕೊಟ್ರೆ ಅವ್ರಿಗೆ ಅಂದ್ರೆ ಅಮೆರಿಕ ನಿಯಮಗಳ ಪ್ರಕಾರ ಕಂಪನಿಯೇ ಆ ದುಡ್ಡನ್ನ ಕಟ್ಟಬೇಕು. ಅದೆಷ್ಟೋ ಒಂದು
10,000ನೋ 8,000ನೋ 16,000ನೋ ಡಾಲರ್ ಇತ್ತು. ಅದರ ಕಂಪನಿಯೇ ಕೊಟ್ಟು ಅವ್ರಿಗೆ H1B ಕೊಡಬೇಕು. ಅದು ಲಾಟ್ರಿ ಸಿಸ್ಟಮ್ ಅಲ್ಲಿ ಇತ್ತದು. ಲಾಟ್ರಿ ಸಿಸ್ಟಮ್ ಅಲ್ಲಿ ಬಂದ್ರೆ 3 ವರ್ಷ ಅವ್ರಿಗೆ ಅದನ್ನ ಕೊಡ್ತಾ ಇದ್ರು. ಈಗಲೂ ಕೊಡ್ತಿದ್ದಾರೆ, 3 ವರ್ಷಕ್ಕೆ ಕೊಡ್ತಾರೆ. 3 ವರ್ಷದ ಮೇಲೆ 3 ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡ್ಕೋಬಹುದು ಅವ್ರು ಬೇಕಾದ್ರೆ. 3 ವರ್ಷ ಹೋಗ್ಬಿಟ್ಟು ಅಂದ್ರೆ 6 ವರ್ಷ ಸಿಕ್ಕಂಗ ಆಯ್ತು ಅವ್ರಿಗೆ. ಈಗ ಇವ್ರು ಏನ್ ಮಾಡಿದ್ದಾರೆ, ಸಾಹೇಬ 100,000 ವರ್ಷಕ್ಕೆ ಅಂತ ಮಾಡಿಟ್ಟಿದ್ದಾರೆ. ಇದರ ಪರಿಣಾಮ ಏನಾಗತ್ತೆ ಅಂತಂದ್ರೆ ಯಾವ ಕಂಪನಿನೂ ತಗೊಳಲ್ಲ H1B ಈಗ ವೀಸಾ, ಬಿಕಾಸ್ ಅದನ್ನ ಕೊಟ್ಟು ತಗೊಳ್ಬೇಕಾದ ಅನಿವಾರ್ಯತೆ ಅವ್ರಿಗೆ ಇಲ್ಲ. ಹಾಗಾಗಿ ಆ ಜಾಬ್ಗಳೆಲ್ಲ ಕಿತ್ಕೊಂಡು ಹೋಗತ್ವೆ. ಆ ಜಾಬ್ ಮಾಡ್ತಿರೋರು ನಮಗೆ ಬೇಕೇ ಬೇಕು ಅಂದ್ರೆ ಅವ್ರು ಇಂಡಿಯಾಗೆ ಬಂದು ಕೆಲಸ ಮಾಡಬೇಕು, ಇಂಡಿಯಾ ಸಂಬಳ ಅವ್ರಿಗೆ ಕೊಡ್ತಾರೆ. ಒಂದು ವೇಳೆ ಟ್ರಂಪ್ ಇನ್ನೊಂದು ಮಾತಾಡ್ತಿದ್ದಾರೆ, ಇದ್ರ ಔಟ್ಸೋರ್ಸ್ ಮಾಡುವಂತಹ ಕಂಪನಿಗಳಿಗೆ ಔಟ್ಸೋರ್ಸ್ ಟ್ಯಾಕ್ಸ್ ಹಾಕ್ತೀನಿ ಅಂತ ಹೇಳ್ತಿದ್ದಾರೆ. ಅದು ಹಾಕಿದ್ರೆ ಇನ್ನೂ ಕಷ್ಟ. ಸೊ ಇದರಿಂದ ಆದ ಅನಾಹುತ ಭಾರತಕ್ಕೆ ಬಹಳ ಸರಳ. ತುಂಬ ಕುಟುಂಬಗಳ ಮೇಲೆ ವಿಪರೀತವಾದ ಪರಿಣಾಮ ಬೀರುತ್ತೆ ಇದು. ಆ ಮಕ್ಕಳು ಆಸೆಯಿಂದ ಫ್ಲಾಟ್ ತಗೊಂಡಿರ್ಬೋದು, ಅದ್ರದ್ದು EMI ಕಟ್ಟಕ್ಕಾಗದೆ ಇರ್ಬೋದು. ಬೆಂಗಳೂರಿನಲ್ಲಿ ವರ್ಷಕ್ಕೆ ತಿಂಗಳಿಗೆ ಒಂದು 2 ಲಕ್ಷ ಉಳಿಸ್ಬಿಡೋಣ, $2,000 ಅಂದ್ರೆ ಇವತ್ತು $2 ಲಕ್ಷ, $2,000 ಉಳಿಸ್ಬಿಟ್ಟು ಇಂಡಿಯಾ ಕಳಿಸ್ಬಿಡೋಣ, ಫ್ಲಾಟ್ ತಗೊಳ್ಳೋಣ ಅಂತ ಫ್ಲಾಟ್ ತಗೊಂಡಿರ್ಬೋದು. ನಮ್ಮೂರಲ್ಲಿ ಜಮೀನ್ ತಗೊಳ್ಳೋಣ ಅಂತ ತಗೊಂಡಿರ್ಬೋದು. ತಂಗಿಗೆ ಮದುವೆ ಮಾಡ್ಬಿಡೋಣ ಅಂತ ಮಾಡಿರ್ಬೋದು, ಅಕ್ಕಂಗೆ ಮದುವೆ ಮಾಡೋಣ ಅಂತ ಮಾಡಿರ್ಬೋದು. ತಂದೆ ತಾಯಿಗೆ ತಿಂಗಳಿಗೆ ಒಂದು $500,000 ಕಳಿಸ್ಕೊಟ್ಬಿಡೋಣ ಅಂತ ಕಳಿಸ್ಕೊಡ್ತಿದ್ರೋ ಏನೋ. ಎಲ್ಲ ಹೊಡೆತಾ ಬೀಳುತ್ತೆ. ಸೊ ರೆಮಿಟೆನ್ಸ್ ಅಂತ ಏನ್ ಕರಿತೀವಿ, ಭಾರತಕ್ಕೆ ಬರೋ ಡಾಲರ್ ರೆಮಿಟೆನ್ಸ್ ದುಡ್ಡು ಒಂದ್ ಸ್ವಲ್ಪ ಹೊಡೆತಾ ತಿನ್ನತ್ತೆ. ಇದು ಮೊದಲನೇ ವರ್ಷ. ಮುಂದಿನ ವರ್ಷಕ್ಕೆ ಏನಾಗುತ್ತೆ, ಈಗ ಸೆಪ್ಟೆಂಬರ್ ಅಲ್ಲಿ ಅಪ್ಲೈ ಮಾಡಬೇಕು ಎಲ್ಲಾರು. ಇದು ಸೆಪ್ಟೆಂಬರ್ ಇಸ್ ದ ಟೈಮ್ ಟು ಅಪ್ಲೈ ಆಕ್ಚುಲಿ. ಈ ಅಪ್ಲೈ ಮಾಡಿದಾಗ ಏನಾಗುತ್ತೆ ಈಗ ಅಂತಂದ್ರೆ, ಯಾರ್ಯಾರು ರಿನ್ಯೂವಲ್ ಬಂದಿದ್ದಾರೆ ಈಗ, ಆ ರಿನ್ಯೂವಲ್ ಯಾರ್ಯಾರು ಹೋಗ್ತಾರೆ ಅವರೆಲ್ಲ ಸಿಕ್ಕಾಕೊಂಡ್ಬಿಡ್ತಾರೆ. 100,000 ಕಟ್ಟಬೇಕೀಗ. ಅದನ್ನ ಯಾವ ಕಂಪನಿನೂ ಕೊಡಲ್ಲ. ಕೊಡದೇ ಇದ್ದಾಗ ಏನಾಗುತ್ತೆ, ಎಲ್ಲರದು ಕ್ಯಾನ್ಸಲೇಷನ್ ಹಾಕೊಂಡು ಕೂತ್ಕೊಳ್ಳುತ್ತೆ. ಅಲ್ಲಿ ಉಳ್ಕೊಳಕ್ ಆಗಲ್ಲ, ಫಜೀತಿ. ಸೊ F1 ಇಂದ ಕಾಲೇಜಿನ ಮುಗಿಸಿ ಅಲ್ಲಿ ಉದ್ಯೋಗವನ್ನು ಹುಡುಕೋತಾ ಇದ್ದಂತ ಯಂಗ್ಸ್ಟರ್ಸ್ ಏನಿದ್ದಾರೆ, ಫಸ್ಟ್ ಜಾಬ್ ಹುಡುಕ್ತಾ ಇದ್ದವರು, ಅವರೆಲ್ಲ ಹಳ್ಳಕ್ ಬಿದ್ರೀಗ. ಯಾರಿಗೂ ಕೆಲಸ ಸಿಕ್ಕಲ್ಲ. ಯಾರ್ಯಾರು ಯೂನಿವರ್ಸಿಟಿಯಿಂದ ಹೊರಗೆ ಬರ್ತಾರೆ ಮಕ್ಕಳು, ಅವ್ರು OPT ಅಂತಿತ್ತು, ಆಪ್ಷನಲ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತಿತ್ತು, ಅದ್ರಲ್ಲಿ ಹೋಗ್ಬಿಟ್ಟು ಮಾಡ್ಕೊಂಡು ಮೇಲೆ ಕೆಲಸ ಹುಡುಕ್ತಿದ್ರು. ಈಗ ಕೆಲಸ ಹುಡುಕಿದ್ರು 100,000 ಯಾರು ಕೊಡಕ್ಕಾಗದೆ ಇರೋದ್ರಿಂದ ಕಿತ್ಕೊಂಡು ಹೋಗುತ್ತೆ. ಸೊ ಓದ್ ಮುಗಿಸಿ ಆಚೆ ಬರ್ತಿರೋ ಫಸ್ಟ್ ಜಾಬ್ ಹಿಡಿಯುವಂತ ಹುಡುಗರುಗಳಿಗೆ ಎಲ್ಲರಿಗೂ ಈಗ ಆಲ್ಮೋಸ್ಟ್ ಅಮೆರಿಕದ ಕನಸು ಅದರ ಬಾಗಿಲು ಹಾಕಿದೆ ಅಂತಾನೆ ಅರ್ಥ, ಇನ್ನೇನು ಇಲ್ಲ. ಇದು ಭಾರತ ಸರ್ಕಾರ ಏನಾರು ಅವ್ರ ಜೊತೆ ಮಾತಾಡಿ ಸ್ವಲ್ಪ ಸರಿಪಡಿಸತ್ತಾ, ಐ ಹ್ಯಾವ್ ನೋ ಐಡಿಯಾ. ಮಾಡಕ್ಕಾಗತ್ತೆ ನಂಗೆ ಗೊತ್ತಿಲ್ಲ, ಆಗತ್ತೋ ಇಲ್ವೋ. ಇದನ್ನ ಬಹಳ ಜನ ಪಾಲಿಟಿಕ್ಸ್ ಅಲ್ಲಿ ಮೋದಿ ಟ್ರಂಪ್ ಇದು ವೀಕು ಪಾಕು ಅಂತೆಲ್ಲ ಇದೆ. ಇದೆಲ್ಲ ಮೋದಿ ವೀಕು ಪಾಕು ಎಲ್ಲ ಸಂಬಂಧ ಅಲ್ಲ ಇದು. ಸಿ, ಟ್ರಂಪ್ ಹ್ಯಾಸ್ ಡಿಸೈಡೆಡ್, ನಾನು ಗೆದ್ದಿರೋದಕ್ಕೆ ನನ್ನ ಕಾನ್ಸ್ಟಿಟ್ಯೂನ್ಸಿ ಅಂತಂದ್ರೆ ನನಗೆ ವೋಟ್ ಹಾಕಿರೋರು ನಾನು ಮೆಚ್ಚಿಸ್ಕೋಬೇಕು ಅಂತ. ಲಾಸ್ಟ್ ಮಂತ್ ಅಲ್ಲಿ ಆಗಸ್ಟ್ ಅಲ್ಲಿ ಬಂದಿರೋ ಜಾಬ್ ಡಾಟಾನಲ್ಲಿ ಜಸ್ಟ್ 22,000 ಬಂದು ಕೂತ್ಕೊಂಡಿದೆ ಅಲ್ಲಿ. ಅವ್ರದ್ದು ಜಾಬ್ ಡಾಟಾನಲ್ಲಿ ಹೊಸ ಅಪಾಯಿಂಟ್ಮೆಂಟ್ಸ್ ಅದು ಆಕ್ಚುಲಿ 75,000 80,000 ಇರಬೇಕಾಗಿದ್ದು ಪೀರಿಯಡ್ ಅದು. ಹಾಗಾಗಿ ಈಸ್ ಟೆನ್ಸ್ಡ್ ಅಪ್, ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ದಾನೆ. ಆದ್ರ ಕಾರಣ ಕಿತ್ ಬಿಸಾಕ್ತಿದ್ದಾರೆ ಎಲ್ಲಾನು ಈಚೆಗೆ, ಯಾರು ಬರಬೇಡಿ ಅಂತ. ಸೊ ಇಲ್ಲಿವರೆಗೆ ಅನಧಿಕೃತವಾಗಿ ಅಮೆರಿಕಾನಲ್ಲಿ ಬರ್ತಿದ್ದವ್ರನ್ನ ಹೊಡೆದು ಎತ್ಕೊಂಬಂದ್ ವಿಮಾನದಲ್ಲಿ ಬಿಸಾಕಿ ಆಚೆ ಹಾಕೋಣ ಅಂತ ಇದ್ರು. ಈಗ ಅಧಿಕೃತವಾಗಿ ಕಾನೂನುಬದ್ಧವಾಗಿ ಹೋಗೋರ್ನು ತಡೀತಾ ಇದ್ದಾರೆ. ಅದರ ಮೊದಲನೆಯ ಹಂತ ಇದು ಅಂತ ಕಾಣುತ್ತೆ. ಬಟ್ ಇಂಥ ಆದೇಶಗಳಿಗೆ ಸ್ಟೇ ತರಕ್ಕಾಗಲ್ವಾ ಸರ್ ಅಮೆರಿಕಾ ಕೋರ್ಟ್ ಅಲ್ಲಿ? ಎಕ್ಸಾಕ್ಟ್ಲಿ. ಇಟ್ಸ್ ಎ ಗುಡ್ ಕ್ವಶನ್ ಆಕ್ಚುಲಿ. ಈ ತರದ ಎಲ್ಲ ಕಾನೂನುಗಳು ಎಕ್ಸಿಕ್ಯೂಟಿವ್ ಆರ್ಡರ್ ಆಗ ಬಂದಿದ್ದು ಅಲ್ಟಿಮೇಟ್ಲಿ ಕಾಂಗ್ರೆಸ್ ಹೋಗ್ಬೇಕಾಗತ್ತೆ, ಪಾಸ್ ಆಗ್ಬೇಕು. ಸೊ ಕಾಂಗ್ರೆಸ್ ಅಲ್ಲಿ ಪಾಸ್ ಆಗದೆ ಇದ್ರೆ ಕಷ್ಟ ಆಗುತ್ತೆ. ಬಟ್ ಕಾಂಗ್ರೆಸ್ ಅಲ್ಲಿ ಪಾಸ್ ಮಾಡ್ಕೊಂಡ್ಬಿಡ್ತಾರೆ ಇದನ್ನ. ಯಾಕಂದ್ರೆ ಇದನ್ನ ಅಮೆರಿಕದ ರಾಜಕಾರಣಿಗಳು ಏನಕ್ಕೆ ಅಪೋಸ್ ಮಾಡ್ಬೇಕು ಹೇಳಿ? ಅವ್ರು ಯಾಕೆ ಅಪೋಸ್ ಮಾಡ್ಬೇಕು? ಕೆಲವರು ಮಾಡ್ತಾರೆ, ಸಮಸ್ಯೆ ಆಗತ್ತೆ ನೋಡಿ ನಾಳೆ ಕಂಪನಿಗಳಿಗೆ ಅಂತ. ಹಾಗಾಗಿ ಕೆಲವರು ಸ್ವಲ್ಪ ಅಪೋಸ್ ಮಾಡದೆ ಇರಬಹುದು. ನಮ್ಮ ಮಕ್ಕಳ ಕೆಲಸ ಸಿಗೋದಾದ್ರೆ ಸಿಕ್ಲಿ ಬಿಡು ಅಂತ ಅನ್ಬಿಡ್ಬೋದು. ಸ್ವಾರ್ಥ. ನಾವ್ ಹೆಂಗೆ ನಮ್ಮ ಕಡೆ ಮಾತಾಡ್ತಾ ಇದೀವೋ ಅವ್ರು ಆ ಕಡೆನೂ ಅದನ್ನೇ ಮಾತಾಡಕ್ ರೆಡಿ ಆಗ್ತಾ ಇದಾರೆ ಎಲ್ಲರೂ. ಹಾಗಾಗಿ ಬಟ್ ಇದು ಒಳ್ಳೇದಲ್ಲ ಇದು. ಯಾಕಂದ್ರೆ ಅಮೆರಿಕದಲ್ಲಿ ಈ ನಮ್ಮ ಹುಡುಗರುಗಳು ನಮ್ಮ ಪರ್ಟಿಕ್ಯುಲರ್ಲಿ ನಮ್ಮ ಮಕ್ಕಳೇನಿದ್ದಾರೆ ಈಗ, ನಮ್ಮ ಟೆಕ್ನಿಷಿಯನ್ ಟೆಕ್ ಮಕ್ಕಳು ಏನಿವೆ, ಇವುಗಳನ್ನ ರೀಪ್ಲೇಸ್ ಮಾಡಕ್ಕಲ್ಲ. ಅಮೆರಿಕಲ್ಲಿ ಜನ ಇಲ್ಲದೆ ಇರೋ ಪರಿಣಾಮ ಇವ್ರನ್ನ ತಗೋತಿದ್ರೆ ಹೊರತು ಇದಾರೆ ಅಂತ ತಗೋತಿರೋದಲ್ಲ ಇವರು. ಫಾರ್ ಎಕ್ಸಾಂಪಲ್ ಈಗ ಕರ್ನಾಟಕದಲ್ಲಿ ಕಾರ್ಪೆಂಟ್ರಿ ಕೆಲಸ ಮಾಡಕ್ಕೆ ನಮ್ಮ ಹತ್ರ ಜನ ಇಲ್ಲ, ನಮ್ಮ ಹತ್ರ ಟೈಲ್ಸ್ ನ ಲೇ ಮಾಡಕ್ಕೆ ನಮ್ಮ ಹತ್ರ ಜನ ಇಲ್ಲ, ನಮ್ದು ಇದು ಪ್ಲಂಬಿಂಗ್ ವರ್ಕ್ಸ್ ಮಾಡಕ್ಕೆ ನಮ್ಮ ಹತ್ರ ಜನ ಇಲ್ಲ. ನಾವೇನ್ ಮಾಡಿದೀವಿ, ರಾಜಸ್ಥಾನದಿಂದ ಬಂದಿದ್ದಾರೆ, ಮಧ್ಯಪ್ರದೇಶದಿಂದ ಬಂದಿದ್ದಾರೆ, ಉತ್ತರ ಪ್ರದೇಶದಿಂದ ಬಂದಿದ್ದಾರೆ, ಬಿಹಾರದಿಂದ ಬಂದಿದ್ದಾರೆ, ಕೆಲಸ ಮಾಡಿಸ್ಕೊತಾ ಇದೀವಿ. ನಮ್ಮ ಹತ್ರ ಜನ ಇಲ್ಲ. ಇಲ್ಲಿ ಸೇಮ್ ಸಿಚುಯೇಷನ್ ಅಲ್ಲೂ ಜನ ಇಲ್ಲ. ಎರಡನೇದು, ಅಮೆರಿಕದಲ್ಲೊಂದು ಬಹಳ ದೊಡ್ಡ ಸಮಸ್ಯೆ ಇದೆ, ಇದನ್ನ ಯಾರು ಗಮನಿಸ್ತಾ ಇಲ್ಲ. ಬರಾಕ್ ಒಬಾಮಾ ಇದನ್ನ ಗಮನಿಸ್ತಾ ಇದ್ರು ಆಗಾಗ್ಗೆ.
ಅಮೆರಿಕದ ಯಂಗ್ ಮಕ್ಕಳುಗಳೇನಿವೆ, ಕಾಲೇಜ್ಗೆ ಹೋಗ್ತಾ ಇರೋ ಮಕ್ಕಳುಗಳು ಯಾವುದೇ ಸೈನ್ಸ್ ಬಗ್ಗೆ ಆಸಕ್ತಿ ತೋರಿಸ್ತಿಲ್ಲ, ತುಂಬಾ ಎಲ್ಲ ಆರ್ಟ್ಸ್ ಕಡೆ ಗೊತ್ತೋಗ್ತಾ ಇವೆ. ಅಮೆರಿಕದ ಸ್ಟ್ರೆಂತ್ ಇರೋದೇ ಟೆಕ್ನಾಲಜಿ, ಅಮೆರಿಕದ ಸ್ಟ್ರೆಂತ್ ಇರೋದೇ ಇನೋವೇಷನ್ ನಲ್ಲಿ. ಹಾಗಾಗಿ ಅವ್ರು ಇದನ್ನ ತೆಗೆದಾಕ್ಬಿಟ್ರೆ ರೀಪ್ಲೇಸ್ ಮಾಡಕ್ ಅವ್ರಿಗೆ ಎಲ್ಲಿಂದ ಜನ ಸಿಗ್ತಾರೆ ಅನ್ನೋದು ಐಡಿಯಾ ಇಲ್ಲ ಯಾರಿಗೂ. ಈ ಕಂಪನಿಗಳು ಏನನ್ನು ಅನುಭವಿಸ್ತಾರೆ ಅನ್ನೋದು ಗೊತ್ತಿಲ್ಲ. ಆ ಎಕ್ಸ್ಟ್ರಾರ್ಡಿನರಿ ಮಕ್ಕಳನ್ನ ಕಳ್ಕೊಂಡಾಗ ಅವ್ರಿಗೆ ಆಗಬಹುದಾದ ಅನಾಹುತಗಳೇನ ಕಂಪನಿಗೆ ಇನ್ ಟರ್ಮ್ಸ್ ಆಫ್ ಟೆಕ್ನಾಲಜಿ ವೈಸು, ತಂತ್ರಜ್ಞಾನದ ವಿಚಾರದಲ್ಲಿ ಅಂತ, ಮತ್ತೆ ಇನೋವೇಷನ್ ಅಲ್ಲಿ ಅಂತ ಗೊತ್ತಿಲ್ಲ. ಹೀಗೂ ಆಗ್ಬೋದು. ಭಾರತಕ್ಕೆ ಬಲವಂತವಾಗಿ ಬರಬೇಕಾಗಿರುವಂತ ನಮ್ಮ ಹುಡುಗರುಗಳು ಇಲ್ಲಿ ಬಂದು ಏನಾದ್ರು ಇನೋವೇಟ್ ಮಾಡಿ ನಮ್ ದೇಶಕ್ಕೂ ಒಳ್ಳೇದಾಗುತ್ತೋ ಏನೋ ಗೊತ್ತಿಲ್ಲ. ಬಟ್ ಭಾರತಕ್ಕಿಂತ ಹೆಚ್ಚು ಅಮೆರಿಕಾಗೆ ಬಹಳ ನಷ್ಟ ಅಂತೇಳಿ ಒಂದು ಕಡೆ ವಿಶ್ಲೇಷಣೆ ಕೇಳ್ತಾ ಇದೆ ಸರ್. ಇದು ಅದೇ ಹೇಳ್ತಿರೋದು ನಾನು, ಅಮೆರಿಕಕ್ಕೆ ನಷ್ಟ ಹೇಗೆ ಅಂದ್ರೆ ಆ ಜಾಬ್ ರೀಪ್ಲೇಸ್ ಮಾಡಕ್ ಹುಡುಗರು ಇಲ್ಲ ಅಂತ. ಬಿ ಇನೋವೇಷನ್ ಮತ್ತು ಅತಿ ಬುದ್ಧಿವಂತಿಕೆಯಲ್ಲಿರುವ ಈ ಮಕ್ಕಳನ್ನ ನೀವು ರೀಪ್ಲೇಸ್ ಮಾಡೋದಾದ್ರೂ ಹೇಗೆ ಅಂತ ಪ್ರಶ್ನೆ ಇರೋದು. ಹಾಗಾಗಿ ನಮಗಿಂತ ಅವ್ರಿಗೆ ಲಾಭ ನಷ್ಟ ಅಂತ ಅನ್ಕೋತೀವಿ, ನಮಗೂ ಇದೆ ನಷ್ಟ. ನಮ್ದು ರೆಮಿಟೆನ್ಸಸ್ ಒಂದು $32 ಬಿಲಿಯನ್ ಇದೆ ಅಂತ ಅಂತಾರೆ. ಇದ್ರದ್ದು ಹೊಡೆಯತ್ ನಮ್ಗೆ ಏಟು. ಈಗ ಬಸವನಗುಡಿನಲ್ಲಿ ಯಾರೋ ತಂದೆ ತಾಯಿ ಇದ್ದಾರೆ, ಮಗ ಅಲ್ಲಿ H1B ನಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ ಇಟ್ಕೊಳ್ಳೋಣ ಸುಮ್ನೆ ಫಾರ್ ಎಕ್ಸಾಂಪಲ್. ಅವ್ನ ತಂದೆ ತಾಯಿಗೆ $1,000 ಕಳಿಸ್ತಿದ್ದಾನೆ. ನಾಳೆ ಇದಕ್ಕಿಂತ ಕೆಲಸ ಕಳ್ಕೊಂಡು ಅವ್ನು ಆಚೆಗೆ ಬರೋದಾದ್ರೆ ಏನ್ ಮಾಡ್ಬೇಕು ಅವನು? ಅವ್ನು ಇಂಡಿಯಾಗ್ ಬರ್ತಾನೆ, ಪಾಪ ನಾ ಬರಲ್ಲ ಅಂತ ಹೇಳಲ್ಲ, ಬರಲೇಬೇಕು. ಇಂಡಿಯಾನಲ್ಲಿ ಅವನಿಗೆ $3 ಲಕ್ಷ ಸಂಬಳ ಕೊಡ್ಬೋದು. 3 ಲಕ್ಷದಲ್ಲಿ ಅವ್ನು 1 ಲಕ್ಷ ಉಳಿಸ್ಬಿಟ್ಟು ತಾಯಿ ತಂದೆ ಕೊಡ್ತೀನಿ ಅನ್ನೋದು ಕಷ್ಟ ಇರ್ಬೋದು ಮದುವೆ ಆಗಿದ್ರೆ. ಆಗದೆ ಇದ್ರೆ ಪ್ರಶ್ನೆ ಬೇರೆ. ಆದ್ರೆ ಅಲ್ಲಿ $8,000-10,000 ಅವನಿಗೆ ಸಂಬಳ ಕೊಡೋದು ಗ್ಯಾರಂಟಿ, ನಿಶ್ಚಿತ, 100% ಶೂರ್. ಆಗ $10,000 ಅಂತಂದ್ರೆ ಹೆಚ್ಚು ಕಡಿಮೆ ಅವನಿಗೆ ಒಂದು $10 ಲಕ್ಷ ಆಯ್ತಲ್ಲಿ. 8.5 ಲಕ್ಷ ಇಟ್ಕೊಳ್ಳಿ, ಲೆಕ್ಕ ಇಟ್ಕೊಳ್ಳಿ. 8.5 9 ಲಕ್ಷ ಆಯ್ತು. 9 ಲಕ್ಷ ರೂಪಾಯಿಲಿ ಅವನು ಒಂದು $2 ಲಕ್ಷ ಉಳಿಸಿ ಇಲ್ಲಿ ಕಳಿಸ್ಕೊಡ್ಬೋದು. ಈ ತರದ್ದು ಸಮಸ್ಯೆಗಳು ತುಂಬಾ ಹುಟ್ಕೊಳತ್ವೆ. ಬಹಳ ಕುಟುಂಬಗಳ ಮೇಲೆ ಇದು ಪರಿಣಾಮವನ್ನ ಬೀರುತ್ತೆ, ದೀರ್ಘಕಾಲದ ಪರಿಣಾಮವನ್ನ ಬೀರುತ್ತೆ. ಇದು ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್ ತರ ಒಂದು ಸಣ್ಣ ಪ್ರಮಾಣದಲ್ಲಿ ರೂಪುಗೊಂಡ್ರು ನನಗೇನು ಆಶ್ಚರ್ಯ ಇಲ್ಲ. ಬಟ್ ಅಮೆರಿಕದ ಈ ನಿರ್ಧಾರಕ್ಕೆ ಮೋದಿ ಕಾರಣ ಅಂತ ಈಗ ವಿರೋಧ ಪಕ್ಷಗಳ ಆರೋಪ ಸರ್. ನಿನ್ನೆ ಸೂರ್ಯ ಬಂದಿಲ್ವಾ? ಬಂದಿದ್ದ ಸರ್. ಬಂದಿತ್ತಾ? ಅಲ್ಲ, ನಿನ್ನೆ ಸೂರ್ಯ ಬರ್ಲಿಲ್ವಾ ಆಕಾಶದಲ್ಲಿ? ಬಂತು ಸರ್. ಅದು ಮೋದಿ ಕಾರಣ. ನಾಳೆ ಬರುತ್ತೋ ಬರಲ್ವೋ? ಮೋಸ್ಟ್ಲಿ ಬರ್ಲಿಕ್ಕಿಲ್ಲ. ಮೋದಿ ಕಾರಣ. ರೈಟ್. ಕಾಮನ್ ಸೆನ್ಸ್ ಇಲ್ಲದೆ ಸುಮ್ನೆ ಮಾತಾಡ್ತಾ ಇದ್ರೆ ಯಾರು ಏನು ಮಾಡಕ್ ಬರಲ್ಲ ಇದಕ್ಕೆಲ್ಲ. ಯಾವ ನಮ್ದು ಹೈಯೆಸ್ಟ್ ಇರ್ಬೋದು, ತಗೊಂಡಿರ್ಬೋದು ನಾವು ಇದ್ರ ಲಾಭನ. 12% ಚೀನಿಯರು ತಗೊಂಡಿದ್ದಾರೆ, ಸೌತ್ ಕೊರಿಯನ್ಸು ತಗೊಂಡಿದ್ದಾರೆ, ಎಲ್ಲರೂ ತಗೊಂಡಿದ್ದಾರೆ. ಮೋದಿ ಕಾರಣ ಅಂತ ಆಯ್ತು. ಅದಕ್ಕೆ ಈಗ ಏನ್ ಮಾಡ್ಬೇಕೀಗ? ಈಗ ಬೆಂಗಳೂರಿನಲ್ಲಿ ಏನಾದ್ರು ಮಿಸ್ಟೇಕ್ ಏನಾದ್ರು ಆಯ್ತು ಅಂತ, ಬೆಂಗಳೂರಿನಲ್ಲಿ ಒಂದು ಮರ ಬಿದ್ದಿತ್ತು ಗಾಳಿಗೆ, ಸಿದ್ದರಾಮಯ್ಯ ಕಾರಣ ಅಂದ್ರೆ, DK ಶಿವಕುಮಾರ್ ಕಾರಣ ಅಂದ್ರೆ, ಟೀಕೆ ಮಾಡ್ತಾ ಇರೋದು ಸರ್. ಬರೀ ಹೋಗಿ ಅಪ್ಪುಗೆಯನ್ನ ಮಾಡ್ಕೊಂಡ್ಬಿಟ್ಟು ಬರೀ ಶೇಕ್ ಹ್ಯಾಂಡ್ ಮಾಡಿದ್ರೆ ಬರೋದಿಲ್ಲ. ಮೋದಿ ಅಂತ ಜೈಕಾರ ಕೂಗಿದ್ರೆ ಆಗೋದಿಲ್ಲ. ಈ ಬಗ್ಗೆ ಮಾತನಾಡಬೇಕಾಗಿತ್ತು ಮೋದಿ ಅವರು ತಮ್ಮ ಫ್ರೆಂಡ್ ಜೊತೆಗೆ ಅಂತ ಹೇಳ್ತಾರೆ ಸರ್. ಯಾರ್ರೀ ಮಾತಾಡ್ತಾರೆ? ಬುದ್ಧಿ ಸುಮ್ಮನೆ ಬುರುಡೆ ನನ್ನ ಮುಖ ಕಚಡಗಳಿಗೆ ಏನು ಮಾಡಕ್ಕಾಗಲ್ಲ ನಾವು. ಟ್ರಂಪ್ ಇಸ್ ಇಂಪ್ಲಿಮೆಂಟಿಂಗ್ ಹಿಸ್ ಪಾಲಿಸಿ, ವೈ ವಿಲ್ ಯು ಲಿಸನ್? ಒಂದು. ಎರಡನೇದು, ಅಪ್ಪಿಗೆ ಮಾಡ್ಕೊಂಡಿದ್ದು ಬೇಡ ಬಿಡಿ, ಅಪ್ಪಿಗೆ ಅವ್ರ ಸ್ಟೈಲ್ ಅಪ್ಪಿಗೆಪ್ಪ. ಹಂಗಾರ ಆಯ್ತಪ್ಪ. ಹಂಗಾರೆ ಈಗ ಚೈನಾದು ಶಿ ಜಿನ್ಪಿಂಗ್ ಜೊತೆ ನೆನೆ ಅವರು ಟಿಕ್ಟಾಕ್ ವಿಚಾರದಲ್ಲಿ ಮಾತಾಡಿದಾರಪ್ಪ. ಅವ್ರದ್ದು 12% H1B ವೀಸಾನಲ್ಲಿ ಇದೆಯಪ್ಪ. ಅವ್ರೇನ್ ಮಾಡ್ಬೇಕಂಗಾರೆ? ಅವ್ರದ್ದೇನು? ಈಗ ಸೌತ್ ಕೊರಿಯಾಗೆ ನೆಕ್ಸ್ಟ್ ಮಂತ್ ಈಸ್ ಗೋಯಿಂಗ್ ದೇರ್. ಸೌತ್ ಕೊರಿಯಾ ಜೊತೆ ಹೆವಿ ಡೀಲ್ಸ್ ಇದೆಯಪ್ಪ. ಅವ್ರದ್ದೇನು? ಆಯ್ತಪ್ಪ. ಲಂಡನ್ಗೆ ಮೊನ್ನೆ, ಬ್ರಿಟನ್ಗೆ ಮೊನ್ನೆ ಹೋಗಿ ಬಂದಿದ್ದು, ಸಾರ್ ಹೋಟೆಲ್ ಹೋಗಿದ್ದೆ, ಕೂದರಲ್ಲಿ ಎಳಸ್ಕೊಂಡಿದ್ದೆ. ಅದೇನ್ ದೊಡ್ಡ ಡಿನ್ನರ್ ಕೂತಿದ್ದೆ, ಸ್ಟೈಲ್ ಮಾಡಿದ್ದೆಪ್ಪ ಸಾಯಬ. ಯಾರೋ ಟ್ರಂಪ್. ಅಲ್ಲಿ ಸ್ಟೀಲ್ ಮತ್ತೆ ಅಲ್ಯೂಮಿನಿಯಂ ಮೇಲೆ 25% ಟ್ಯಾಕ್ಸ್ ಹಾಕಿದ್ದಾರೆ. ಅದೇನದು? ಹಂಗಾರೆ ಕೀ ಸ್ಟಾರ್ಮರ್ ವೇಸ್ಟ್ ಬಾಡಿನಾ? ಈ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಅಂಡ್ ಬಿಸ್ನೆಸ್ ಹಂಗ್ ನಡೀತಾ ಇಲ್ಲ ಅನ್ನೋದನ್ನ ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಳೋದನ್ನ ಕಳ್ಕೊಂಡ್ಬಿಟ್ಟಿದೆ. ನಾಳೆ ಇವ್ರು ಬಂದ್ಬಿಟ್ರೆ 15 ನಿಮಿಷದಲ್ಲಿ ಟಕಾರ್ ಎಲ್ಲ ಹೋಯ್ತು, ಟಕ್ 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 ಔಟ್ ಅಂತನಾ? ಕಾಂಗ್ರೆಸ್ ಬಂದ್ರು ಏನು ಮಾಡಕ್ ಆಗಲ್ಲ ಇವಾಗ. ಇದೆಲ್ಲ ದೀಸ್ ಆರ್ ದ ಥಿಂಗ್ಸ್. ಏನು ಮಾಡಕ್ಕಾಗಲ್ಲ. ಕೆಲವು ಆಗ್ಬೋದು. ಈಗ ನೋಡಿ, ನೆಕ್ಸ್ಟ್ ಮಂತ್ ಎಂಡ್ ಅಲ್ಲಿ, ನವೆಂಬರ್ ಅಷ್ಟೊತ್ತಿಗೆ 25% ರಷ್ಯಾದು ನಾವು ಏನನ್ನ ಇಂಧನ ಪರ್ಚೇಸ್ ಮಾಡ್ತಾ ಇದೀವಿ, ಕಚ್ಚಾ ತೈಲನ, ಆ ತೈಲದ ಮೇಲೆ ಹಾಕಿರೋದು ಹೋಗ್ಬೋದು ಅಂತ ಅಂತಿದ್ದಾರೆ. ದಟ್ಸ್ ಎ ವಿಕ್ಟ್ರಿ ನಮ್ಗೆ. ಅಥವಾ ನಮ್ಗೆ 25% ಟ್ಯಾರಿಫ್ ಏನ್ ಹಾಕಿದ್ದಾರೆ, ಅದನ್ನ ಆಲ್ಮೋಸ್ಟ್ 20% ಬಂದು ನಿಲ್ಲಬಹುದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಲ್ಲಿ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ, ವಿ ಡೋಂಟ್ ನೋ. ನಿಲ್ಲಬಹುದು.
ಯಾಕೆ ನಿಂತಿಲ್ಲ ಹಂಗಾರೆ ಬೇರೆಯವ್ರಿಗೆ? ಯುರೋಪಿಯನ್ ಯೂನಿಯನ್ಗೆ ಯಾಕೆ ಹಾಕಿದಾರಂತೆ? ಅವ್ರದ್ದು ಸಹವರ್ತಿಗಳು ಪಕ್ಕದಲ್ಲಿ ಕೆನಡಾಗೆ ಯಾಕೆ ಸಾಯಿಸ್ತಾ ಇದಾರಂತೆ? ಆ ಕಡೆ ಮೆಕ್ಸಿಕೋಗೆ ಇದೆಲ್ಲ ಟ್ರಂಪ್ ಈಸ್ ವರ್ಕಿಂಗ್ ಫಾರ್ ಹಿಸ್ ಓನ್ ಎಂಡ್. ಅಲ್ಲಿ ಮಗಾಗೆ ಅಂದ್ರೆ ತನಗೆ ವೋಟ್ ಹಾಕಿರೋ ಜನ ಮತ್ತು ಅಲ್ಲಿ ತನ್ನ ಪಾಪ್ಯುಲಾರಿಟಿ ಇಳೀತಾ ಇದೆ, ಎಕಾನಮಿ ಚೆನ್ನಾಗಿಲ್ಲ ರೀ. ಬಹಳ ಜನಕ್ಕೆ ಗೊತ್ತಿಲ್ರಿ, ಅಮೆರಿಕದಂತ ಸಾಲದ ದೇಶ ಇನ್ನೊಂದಿಲ್ಲ. ಮಹಾನ್ ದೊಡ್ಡ ಸಾಲಕೋರ, ಮಹಾನ್ ದೊಡ್ಡ ಸಾಲಕೋರ. 28 ರಿಂದ 30 ಟ್ರಿಲಿಯನ್ ಡಾಲರ್ ಅಡಿಷನಲ್ ಲೋನ್ ಇರೋದಲ್ಲಿ. ಇಲ್ಲಿ ಸಿದ್ದರಾಮಯ್ಯ ಟೈಪು ಅದೊಂದು ದೊಡ್ಡ ಸಾಲಕೋರ ದೇಶ ಅದು. ಅವ್ರಿಗೆ ಡಾಲರ್ ಪ್ರಿಂಟ್ ಮಾಡಕ್ಕೆ ಪವರ್ ಇದೆ ಅನ್ನೋ ಕಾರಣಕ್ಕೆ ಇನ್ನು ಬಚಾವಾಗಿ ಕೂತಿದ್ದಾರೆ. ಮತ್ತೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಡಾಲರ್ ವ್ಯವಹಾರದಲ್ಲಿ ಬಿಸ್ನೆಸ್ ನಡೀತಾ ಇರೋದ್ರಿಂದ ಬಚಾವಾಗಿದ್ದಾರೆ. 10% ಡಾಲರ್ ಬಿಸ್ನೆಸ್ ಶಿಫ್ಟ್ ಆಗ್ಬಿಟ್ರೆ ಅಮೆರಿಕ ಇಸ್ ಗಾನ್, ಔಟ್ ಅಮೆರಿಕ. ಓಕೆ, ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಸೊ ಇಲ್ಲಿ ತನಕ ಸರ್ ಹೇಳ್ತಾ ಇದ್ದು ಯಾವ ರೀತಿಯಲ್ಲಿ ನಮ್ಮ ದೇಶಕ್ಕೆ ಇದರ ಪರಿಣಾಮ ಬೀರುತ್ತೆ, ಅಮೆರಿಕಾಗೆ ಏನು ಲಾಭ ಏನು ನಷ್ಟ, ಭಾರತಕ್ಕೆ ಏನು ಲಾಭ ನಷ್ಟ, ಅದನ್ನು ತಾಳೆ ಹಾಕಿದ್ರೆ ಭಾರತಕ್ಕೆ, ಅದರಲ್ಲೂ ಭಾರತದ ಟೆಕ್ಕಿಗಳಿಗೆ ಇದು ದೊಡ್ಡ ಮಟ್ಟದ ಸಮಸ್ಯೆಯನ್ನು ತಂದೊಡ್ಡುತ್ತೆ ಅಂತಕ್ಕಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗ್ತಾ ಇದೆ. ಓಕೆ, ಇನ್ನು ಅಮೆರಿಕದ ವೀಸಾ ಶುಲ್ಕ ಏರಿಕೆ ಬೆನ್ನಲ್ಲೇ ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನರೇಂದ್ರ ಮೋದಿ ದೇಶದ ಅತ್ಯಂತ ದುರ್ಬಲ ಪ್ರಧಾನಿ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. H1B ವೀಸಾ ಸಂಬಂಧ ಮೋದಿ ಟ್ರಂಪ್ ಜೊತೆ ಮಾತುಕತೆ ನಡೆಸಿಲ್ಲ ಅಂತ ಕಿಡಿಕಾರಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮೋದಿ ಬರ್ತ್ಡೇಗೆ ಇದು ರಿಟರ್ನ್ ಗಿಫ್ಟ್ ಅಂತ ಟ್ವೀಟ್ ಮಾಡಿದ್ದಾರೆ. ಕೇವಲ ಅಪ್ಪುಗೆಯಿಂದ ಮೋದಿ ಘೋಷಣೆ ಕೂಗಿಸೋದು ವಿದೇಶಿ ನೀತಿ ಅಲ್ಲ ಅಂತ ಟೀಕೆ ಮಾಡಿದ್ದಾರೆ. ಇನ್ನು ಗೌರವ್ ಗೊಗೊಯ್ ಟ್ರಂಪ್ ನಿರ್ಧಾರದಿಂದ ಭಾರತೀಯ ಪ್ರತಿಭಾವಂತ ಯುವಕರಿಗೆ ತೊಂದರೆ ಆಗುತ್ತೆ ಅಂತ ಟೀಕೆ ಮಾಡಿದ್ದಾರೆ. ಇನ್ನು ನೀತಿ ಆಯೋಗದ ಮಾಜಿ ಸಿಇಒ ಅಮಿತಾಬ್ ಕಾಂತ್ ಇದು ಅಮೆರಿಕ ನಾವೀನ್ಯತೆಗೆ ಸಮಸ್ಯೆ ತಂದೊಡ್ಡಲಿದೆ, ಇದರಿಂದ ಭಾರತೀಯರಿಗೆ ಲಾಭ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಇದು ಹೇಗೆ ಅಂತಂದ್ರೆ ಈ ವಿಚಾರದಲ್ಲಿ ಏನು ಅಂದ್ರೆ ನಮ್ಮ ರಾಜ್ಯದಲ್ಲಿ ಈಗ ಕಂಪನಿಗಳು ಬಂದಾಗ ಕನ್ನಡಿಗರಿಗೆ ಆದ್ಯತೆಯನ್ನ ಕೊಡಬೇಕು, ಸ್ಥಳೀಯರಿಗೆ ಆದ್ಯತೆಯನ್ನ ಕೊಡಬೇಕು. ಜಮೀನ್ ತಗೋಬೇಕಾರೆಲ್ಲ ಹೇಳ್ಬಿಡ್ತಾರೆ ಕಂಪನಿಗಳಿಗೆ. ಫಸ್ಟ್ ಜಮೀನುಗಳಿಗೆಲ್ಲ ತಗೊಂಡ್ಬಿಡ್ತಾರೆ, ಕಂಪ್ನಿನೂ ಕಟ್ಕೊಂಡ್ಬಿಡ್ತಾರೆ, ಆಮೇಲೆ ಸ್ಥಳೀಯರಿಗೆ ಕೆಲಸ ಕೊಡೋದಿಲ್ಲ. ಕನ್ನಡಿಗರಿಗೆ ಫಸ್ಟ್ ಕೆಲಸ ಕೊಡಬೇಕು ಅಂತ ಮಾತಾಡಿತ್ತು, ಕೊಡ್ಲಿಲ್ಲ ಅಂತ ಹೇಳಿ ಹೋರಾಟ ಮಾಡ್ತಾರಲ್ಲ, ಹಂಗಾಗಿದೆ ಈಗ ಪರಿಸ್ಥಿತಿ. ಇದು ಖಂಡಿತ ಈಗ ಸ್ಕಿಲ್ಡ್ ಹ್ಯಾಂಡ್ ಸಿಗ್ಲಿಲ್ಲ ಅಂದ್ರೆ ಅಮೆರಿಕ ಈ ಡಿಸಿಷನ್ ತೆಗೆದುಕೊಳ್ಳುತ್ತೆ ಅನ್ನೋದಾದ್ರೆ ನಮ್ಮ ರಾಜ್ಯ ಸರ್ಕಾರಗಳು ಯಾಕೆ ತೆಗೆದುಕೊಳ್ಳೋದಿಲ್ಲ? ಖಂಡಿತ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಸ್ಥಳೀಯರಿಗೆ ಆದ್ಯತೆಯನ್ನ ಕೊಡುವಂತ ಯೋಚನೆಗಳನ್ನು ಈಗಲೂ ಮಾಡಬೇಕು, ಕನ್ನಡಿಗರಿಗೆ ಮೊದಲ ಆದ್ಯತೆ ಸಿಗಬೇಕು ಅನ್ನೋದು ಆಗ್ಬೇಕು. ಇನ್ನು ವಾಪಸ್ ಬರೋಣಲ್ವಾ, ಅದೇ ನಮ್ಮ ದೇಶ ಅಂತಂದ್ರೆ, ನಮ್ಮ ರಾಜ್ಯಗಳು ಅಂತಂದ್ರೆ ಜಾತಿ ಇವೇ ಕಿತ್ತಾಟಗಳು ಇವುಗಳಿಗೆ ಹೋಗುತ್ತೆ. ರಾಜ್ಯ ಸರ್ಕಾರ ಈಗ ಜಾತಿ ಜೇನುಗುಡಿ ಕೈ ಹಾಕಿದ್ದು ಜಾತಿ ಜ್ವಾಲೆ ಜೋರಾಗಿ ಧಗಧಗಿಸ್ತಾ ಇದೆ. ಗೊಂದಲ ಗೋಜಲ್ ನಡುವೆ ನಾಡಿದ್ದಿನಿಂದ ರಾಜ್ಯಾದ್ಯಂತ ಸಮೀಕ್ಷೆ ಆರಂಭವಾಗುತ್ತೆ. ನಿನ್ನೆ ಲಿಂಗಾಯತರ ಬಲ ಪ್ರದರ್ಶನ ಬಳಿಕ ಇವತ್ತು ಒಕ್ಕಲಿಗ ಸಮುದಾಯದ ಸಭೆ ನಡೀತು. ವಿಜಯನಗರ ಶಾಖಾ ಮಠದಲ್ಲಿ ಆದಿಚುಂಚನಗಿರಿ ಶ್ರೀಗಳ ನಿರ್ಮಲಾನಂದ ಶ್ರೀಗಳ ನೇತೃತ್ವದಲ್ಲಿ ಇವತ್ತು ಸಭೆ ಆಯಿತು. ಮಠಾಧೀಶರು ಸೇರಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್, ಕೇಂದ್ರ ಸಚಿವ ಕುಮಾರಸ್ವಾಮಿ, ಅಶೋಕ್ ಅವರು, ಶೋಭಾ ಕರಂದ್ಲಾಜೆ ಸೇರಿದಂತೆ ಒಕ್ಕಲಿಗ ನಾಯಕರು ಯಾರಿದ್ದಾರೆ ಅವರೆಲ್ಲ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ್ರು. ಸಭೆಯಲ್ಲಿ 60 ದಿನ ಜಾತಿ ಗಣತಿ ಮುಂದೂಡಿ 15 ದಿನ ಕಾಲಮಿತಿಯನ್ನು ಹೆಚ್ಚು ಮಾಡಿ ಅಂತ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಒಕ್ಕಲಿಗ ಸಮುದಾಯದ ಸಭೆ ನಿರ್ಣಯ ಮಾಡಿದೆ. ಇನ್ನು ಸಭೆ ನಿರ್ಣಯದ ಬಗ್ಗೆ ಆದಿಚುಂಚನಗಿರಿ ಶ್ರೀಗಳು ಮಾಹಿತಿಯನ್ನು ನೀಡಿದ್ದಾರೆ. ನಿರ್ಮಲಾನಂದ ಶ್ರೀಗಳು ಏನು ಹೇಳಿದ್ದಾರೆ ನೋಡೋಣ. ನಿರ್ಣಯಗಳು ಏನು 15 ದಿನಗಳ ಕಾಲ ಸಮೀಕ್ಷೆ ಮಾಡಲಿಕ್ಕೆ ಹೊರಟಿದ್ರಲ್ಲ, ಅದರಲ್ಲಿ ಬಹುಮುಖ್ಯವಾಗಿ 9 ದಿನಗಳು ನವರಾತ್ರಿಯ ಸಂಭ್ರಮದ ದಿನಗಳಲ್ಲಿ ಎಲ್ಲರೂ ಮುಳುಗಿರುವ ಕಾಲಘಟ್ಟದಲ್ಲಿ ಯಾವ ಮಟ್ಟಕ್ಕೆ ಇದು ಪೂರ್ಣ ಫಲಿತಾಂಶವನ್ನು ಕೊಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು, ರಜೆ ಇರುತ್ತೆ ಅನ್ನೋ ಕಾರಣಕ್ಕಾಗಿ ಪ್ರವಾಸ ಮಾಡ್ತಕ್ಕಂಥದ್ದನ್ನು ಕೂಡ ನಾವು ಒಕ್ಕಲಿಗ, ಕ್ರಿಶ್ಚಿಯನ್, ಜೈನ ಧರ್ಮವನ್ನು ಕೂಡ ನಮ್ಮ ಪಂಗಡಗಳ ಜೊತೆಯಲ್ಲಿ ಸೇರಿಸ್ತಕ್ಕಂಥದ್ದು ಇಲ್ಲಿ ಅಸಮಾಧಾನಕ್ಕೆ, ವೈರುಧ್ಯಕ್ಕೆ ಕಾರಣೀಭೂತವಾಗಿರುವುದರಿಂದ ಧರ್ಮದ ಹೆಸರುಗಳನ್ನ ಎಡಕಾಕಿ ಹೊಸ ಜಾತಿಗಳನ್ನ ಮತ್ತೆ ಸೃಷ್ಟಿ ಮಾಡಿ ಸೇರಿಸಿ ಗೊಂದಲ ಮಾಡುವಂತ ಕೆಲಸ ಎಲ್ಲ ಬಿತ್ತನೆ ಆಗಿರುವಂತದ್ದು, ಅವರ ಬೆಳೆಗಳನ್ನ ಕಟಾವು ಮಾಡುವಂತದ್ದು, ಒಪ್ಪುವಂತದ್ದು, ಜೊತೆಗೆ ಸಾಲು ಹಬ್ಬಗಳು, ಪಿತೃಪಕ್ಷ ಎಲ್ಲರೂ ಒಂದೇ ದಿವಸ ಮಾಡೋದಿಲ್ಲ. 9 ದಿನಗಳ ನವರಾತ್ರಿ ಈಗ ಸ್ವಾಮಿಗಳು ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡೋದಿಲ್ಲ 9 ದಿವಸಗಳಾದ್ಮೇಲೆ. 2025 ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡಲಿಕ್ಕೆ ಹೊರಟಿದೆ. ಸ್ವಾಗತವನ್ನು ನಾವು ಕೂಡ ಕೋರ್ತೇವೆ. ಆದ್ರೆ ನಮ್ಮ ಸಮುದಾಯದ ಒಕ್ಕಲಿಗ ಅನ್ನೋ ಜಾತಿಯ ಹೆಸರನ್ನೇ ಕಾಲಂ ನಂಬರ್ 9ರಲ್ಲಿ ನಮೂದು ಮಾಡಬೇಕು. ಅಗತ್ಯವಿದ್ದರೆ ಮಾತ್ರ ಉಪಜಾತಿ. ಕೇವಲ
15 ದಿವಸದಲ್ಲಿ ಇವತ್ತು ವರದಿಯನ್ನು ಕೊಡಬೇಕು ಅಂತಕ್ಕಂಥದ್ದು. ಈಗಾಗಲೇ 9 ಜನ ನವರಾತ್ರಿ, ಇನ್ನು 6 ದಿನದಲ್ಲಿ ಎಲ್ಲಿಂದ ವರದಿ ಕೊಡ್ತಾರೆ ಇವರು? ತಗೊಳ್ಳಿಕ್ಕೆ ಸಾಧ್ಯ? ಕಾಂತರಾಜು ವರದಿಯನ್ನೇ ಮತ್ತೆ ಯಥಾವತ್ ಏನಾದ್ರು ಬಡ್ಡಿ ಇಳಿಸ್ತಕ್ಕಂಥ ತೀರ್ಮಾನ ಮಾಡಿ ಇವ್ರು. ಇಡೀ ರಾಜ್ಯದಲ್ಲಿ ಲಿಂಗಾಯತರಾದ್ಮೇಲೆ ಒಕ್ಕಲಿಗರು ಅತಿ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಅಂತ ಪ್ರತೀತಿ ಇದೆ. ಸೊ ಯಾವುದೇ ಕಾರಣಕ್ಕೂ ನಮ್ಮ ಜಾತಿಗಳನ್ನ ಒಡಿಬಾರದು. ಒಕ್ಕಲಿಗ ಅಲ್ಲಿ ಸಬ್ ಕ್ಯಾಸ್ಟ್ 108 ಮಾಡಿ ಛಿದ್ರಗೊಳಿಸಬಾರದು. ಕಾಲಂ ತೆಗಿಬೇಕು. ಹಂಗೇನಾನ ಹೆಚ್ಚು ಕಮ್ಮಿ ಆದ್ರೆ ಇಡೀ ಸಮಾಜ ಬೀದಿಗಿಳಿದು ಹೋರಾಟ. ಇವತ್ತಿನ ಸಭೆಯಲ್ಲಿ ಅರುಣ್ ಪ್ರಮುಖವಾಗಿ ಈಗ ಪಕ್ಷಾತೀತವಾಗಿ ಎಲ್ಲ ನಾಯಕರು ಇದ್ರು, ಅದನ್ನು ಒಪ್ಕೊಳ್ಳೋಣ. ಸಮುದಾಯದ ವಿಚಾರ ಬಂದಾಗ ಎಲ್ಲ ಇರ್ತಾರೆ. ಬಟ್ ಮೇಯ್ನ್ ಎಲ್ಲರೂ ಒತ್ತಾಯ ಮಾಡಿದ್ದು ಈ ಜಾತಿ ಸಮೀಕ್ಷೆನ ಮುಂದೂಡಿ ಅಂತ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಕೂಡ ಅದಕ್ಕೆ ಪೂರಕವಾಗಿ ಮಾತಾಡಿದ್ದಾರೆ. ಬಟ್ ನಾಡಿದಿಂದ ಸಮೀಕ್ಷೆ ಆರಂಭ ಆಗ್ತಾ ಇದೆ. ಹಾಗಾದರೆ ನಿನ್ನೆ ಲಿಂಗಾಯತರದು, ಇವತ್ತು ಒಕ್ಕಲಿಗರದ್ದು ಒತ್ತಡಕ್ಕೆ ಏನು ಬೆಲೆ ಬಂತು ಹಾಗಾದರೆ ಅಂತ? ನಮ್ಮ ಒಂದು ಮೆಸೇಜ್ ಸಮುದಾಯಗಳ ಮೂಲಕವಾಗಿ ಒಂದು ಮೆಸೇಜನ್ನು ಪಾಸ್ ಮಾಡಬೇಕು. ಆಯಾ ಸಮುದಾಯಗಳು ಮೆಸೇಜನ್ನು ಪಾಸ್ ಮಾಡ್ತಾ ಇದ್ದಾವೆ. ಇದು ಪರಿಣಾಮಗಳು ಪಕ್ಷಗಳು ಅರ್ಥ ಮಾಡ್ಕೊಳ್ಬೇಕು. ಇದರಲ್ಲಿ ಈ ಸಮುದಾಯಗಳು ಹೇಗೆ ರಿಯಾಕ್ಟ್ ಮಾಡ್ತಾ ಇದೆ ಅನ್ನೋದನ್ನು ಅದು ಅರ್ಥ ಮಾಡ್ಕೊಳ್ಳಿದ್ರೆ ಅವ್ರವ್ರ ಪಕ್ಷಗಳು ಅವರು ಅನುಭವಿಸ್ಕೊಳ್ತಾರೆ. ಬಟ್ ಅವ್ರು ಹೇಳ್ತಾ ಇರೋದ್ರಲ್ಲಿ ಏನು ತಪ್ಪೇನಿಲ್ಲ. ಯಾಕೆ ಅಂತಂದ್ರೆ ಈ ಸಂದರ್ಭದಲ್ಲಿ ಮಕ್ಕಳಿಗೂ ಕೂಡ ರಜೆ ಇರುತ್ತೆ, ಪರೀಕ್ಷೆ ಮುಗಿದಿರುತ್ತೆ, 10 ದಿನ ರಜೆ ಕೊಡ್ತಾರೆ. ಅಕ್ಟೋಬರ್ ರಜೆ ಅಂತೇಳಿ ಬರುತ್ತೆ, ಈಗ ದಸರಾ ರಜೆ ಬರುತ್ತೆ. ಈ ದಸರಾ ರಜೆಯಲ್ಲಿ ಅವ್ರ ಫ್ಯಾಮಿಲಿ ಕರ್ಕೊಂಡು ಆಚೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಸಮೀಕ್ಷೆ ಮಾಡಕ್ಕೆ ಮನೆಗೆ ಹೋದಾಗ ನಿಮ್ಗೆ ಸಿಗದೇ ಇದ್ರೆ ಅದನ್ನ ಡಾಟಾ ಹೆಂಗೆ ಕನ್ಸಿಡರ್ ಮಾಡ್ತೀರಾ? ನಿಮ್ಮ ಆರ್ಥಿಕ ಮತ್ತು ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಎಲ್ಲಿ ಉಪಯೋಗ ಆಗುತ್ತೆ? ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಎಲ್ಲ ಆಗೋದಿಲ್ಲ. ಅವ್ರು ಬರೀ ಸ್ಟಿಕರ್ ಅಂಟಿಸಿ ಬರ್ತಾರೆ, ಅಲ್ಲಿಗೆ ಮುಗಿದೋಯ್ತು. ಲಾಸ್ಟ್ ಟೈಮ್ ಆಗಿದ್ದು ಇದೇನೆ, ಸೇಮ್ ಆಗುತ್ತೆ. ಹಾಗಾಗಿ ಆ ರಜೆ ಟೈಮಲ್ಲಿ ಬೇಡ ಅಂತೇಳಿ. ಆಮೇಲೆ ಲಿಂಗಾಯತರು ಉತ್ತರ ಕರ್ನಾಟಕ ಭಾಗದಲ್ಲಿ ಬಹುಸಂಖ್ಯಾತರಿದ್ದಾರೆ, ಅವರು ಪ್ರಬಲವಾಗಿದ್ದಾರೆ, ಅವರು ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರಿದ್ದಾರೆ, ಪ್ರಬಲವಾಗಿದ್ದಾರೆ, ಅವರು ಮೆಸೇಜ್ ಮಾಡ್ತಾ ಇದ್ದಾರೆ. ಸಣ್ಣ ಸಣ್ಣ ಕಮ್ಯುನಿಟಿ ಇದಾವೆ, 10 ಲಕ್ಷ 20 ಲಕ್ಷ 30 ಲಕ್ಷ 40 ಲಕ್ಷ ಇರುವಂತ ಕಮ್ಯುನಿಟಿಗಳಿದಾವೆ. ಆ ಕಮ್ಯುನಿಟಿಯಲ್ಲಿರುವಂತವರು ಅವ್ರಿಗೂ ಅನ್ಯಾಯ ಆಗಿದೆ, ಅವ್ರಿಗೂ ಅವರ ಜಾತಿಗಳನ್ನ ಒಡೆದು ಹಾಕಿದ್ದಾರೆ. ಅವ್ರು ಎಲ್ಲಿ ಮೆಸೇಜ್ ಪಾಸ್ ಅವರಿಗೆ ಆಗಿರೋದು ಜಾಸ್ತಿ ಅನ್ಯಾಯ. ಅವ್ರು ಎಲ್ಲಿ ಕೇಳಕ್ಕೆ ಆಗಲ್ವಲ್ಲ, ಅವ್ರು ಕೇಳಕ್ಕೆ ಆಗ್ತಿಲ್ಲ. ಆಮೇಲೆ ನನಗಿರುವಂಥದ್ದು ಬಹಳ ಇದರಲ್ಲಿ ನೀವೆಲ್ಲ ಹೇಳ್ತಾ ಇದ್ದೀರಿ, ಈಗ ಜಾತಿಗಳನ್ನೆಲ್ಲ ಬರೀ ಒಕ್ಕಲಿಗ ಅಂತ ಮಾತ್ರ ಸೇರಿಸಬೇಕು, ಇನ್ನೆಲ್ಲ ಹಾಕಬಾರ್ದು ಅಂತ ಹೇಳಿ. ಈ ಸರ್ಕಾರದವ್ರದ್ದು ಒಂದು ನನಗೆ ಇರುವಂಥದ್ದು ಏನು, ಈಗ ಅದರಲ್ಲಿ ಉಪಜಾತಿಗಳನ್ನ ಸೇರಿಸಿದ್ದಾರೆ ಅಲ್ವಾ ಅರವಿಂದ್? ಒಕ್ಕಲಿಗರಲ್ಲಿರುವಂಥ ಉಪಜಾತಿಗಳು, ಲಿಂಗಾಯತರಲ್ಲಿರುವಂಥ ಉಪಜಾತಿಗಳನ್ನೆಲ್ಲ ಹಾಕ್ಬಿಟ್ಟು ಒಂದು ದೊಡ್ಡ ಲಿಸ್ಟ್ ಮಾಡ್ಬಿಟ್ಟು ಅವುಗಳನ್ನೆಲ್ಲ ಸೇರಿಸಬೇಕು ಅಂತ ಹಾಕಿದ್ದಾರೆ. ನಾನು ಸರ್ಕಾರಕ್ಕೆ ಕೇಳೋದು ಇಷ್ಟೇ, ಮುಸ್ಲಿಮರಲ್ಲೂ 101 ಜಾತಿಗಳಿದೆ, ಹೌದು, ಅವುಗಳನ್ನ ಯಾಕೆ ಹಾಕಿಲ್ಲ ಇದರಲ್ಲಿ ಉಪಜಾತಿಗಳನ್ನ? ಕ್ರಿಶ್ಚಿಯನ್ಸ್ ಅಲ್ಲೂ ಇದೆ, ಕ್ರಿಶ್ಚಿಯನ್ಸ್ ಅಲ್ಲಿ 58 ಜಾತಿಗಳು ಉಪಜಾತಿಗಳಿದಾವೆ, ಅವುಗಳನ್ನು ಯಾಕೆ ಮೆನ್ಷನ್ ಮಾಡಿಲ್ಲ? ಹಿಂದೂಗಳಲ್ಲಿ ಮಾತ್ರ ಜಾತಿ ಉಪಜಾತಿಗಳನ್ನ ಒಡೆದು ಆಳುವಂತ ಕೆಲಸ. ಆದರೆ ಕ್ರಿಶ್ಚಿಯನ್ ಮುಸ್ಲಿಮಲ್ಲಿರುವಂಥ ಮುಸ್ಲಿಮರಲ್ಲಿ 101 ಉಪಜಾತಿಗಳನ್ನು ಸೇರ್ಸಕ್ಕೆ ಹೇಳಿ, ಅದನ್ನು ಹಾಕಬೇಕು. ಕ್ರಿಶ್ಚಿಯನ್ಸಲ್ಲಿ 58 ಉಪಜಾತಿಗಳಿದಾವೆ, ಅವುಗಳನ್ನು ಸೇರಿಸಿ, ಅವುಗಳು ಯಾಕೆ ಹೊಡೆಯೋಕ್ಕಾಗಲ್ಲ? ಅಲ್ಲಿ ಸಮಸ್ಯೆ ಆಗ್ಬಿಡುತ್ತೆ. ಅದಕ್ಕೆ ಈ ಸರ್ತಿ ಅವ್ರು ಹೇಳಿದ್ದಾರೆ, ಲೆಕ್ಕಾಚಾರಗಳು ನಾವು ಓವರ್ ಆಲ್ ನಂಬರ್ಸ್ ಕೊಡಬೇಕಾದ್ರೆ ಒಂದು ಕಮ್ಯುನಿಟಿಯ ಟೋಟಲ್ ನಂಬರು ಕೊಡ್ತೀವಿ, ಉಪಜಾತಿಗಳನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ನಂಬರ್ ಮೆನ್ಷನ್ ಇಲ್ವಲ್ಲ ನಿಮ್ಗೆ. ಆ ಕಾಲಮ್ ಅಲ್ಲಿ ನಂಬರ್ಸ್ಗಳು ಬರುತ್ತೆ, ಅಲ್ಲಿ A105 A10015 ಈ ತರ ಆ ಉಪಜಾತಿಗಳಿಗೂ ಕೋಡ್ ಕೊಟ್ಟಿದ್ದಾರೆ. ನೀವು ಅಲ್ಲಿ ಉಪಜಾತಿಗಳನ್ನ ಬರೆಯೋಂಗಿಲ್ಲ, ಕೋಡ್ ಬರಿಬೇಕಾಗತ್ತೆ. ಹಾಗೆ ಮುಸ್ಲಿಮರಲ್ಲಿರುವಂತ 101 ಉಪಜಾತಿಗಳ ಕೋಡ್ ಎಲ್ಲಿದೆ ಇವ್ರದ್ದು? ಅದಕ್ಕೆ ಎಲ್ಲರೂ ಕರೆ ಕೊಡ್ತಾರೆ. ಕ್ರಿಶ್ಚಿಯನ್ಸ್ ಅಲ್ಲಿರುವಂತ ಉಪಜಾತಿಗಳ ಕೋಡ್ ಎಲ್ಲಿದೆ ನಿಮ್ದು? ಇದ್ರಲ್ಲೇ ಇಲ್ಲ, ಇನ್ನೆಲ್ಲಿಂದ ಆಗುತ್ತೆ? ಉಪಜಾತಿಗಳನ್ನ ಬರೆಯೋದೇ ಬೇಡ ಅಂತ ಕೆಲವು ಸಮುದಾಯದವರು ನಿರ್ಧಾರ ತಗೊಂಡಿದ್ದಾರೆ. ಇನ್ನು ಒಕ್ಕಲಿಗ ಸಮುದಾಯದ ಸಭೆಯಲ್ಲಿ ಜಾತಿಯ ಬಗ್ಗೆ ಪಕ್ಷ ಭೇದ ಮರೆತು ಚರ್ಚೆ ನಡೆಸಲಾಯಿತು. ಸಭೆಯ ಆರಂಭಕ್ಕೂ ಮುನ್ನ ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮುಖಾಮುಖಿಯಾದರೂ ಒಬ್ಬರನ್ನೊಬ್ಬರು ಮಾತನಾಡಿಸಲಿಲ್ಲ. ಆದರೆ ಮೊನ್ನೆ ನಡೆದ ಸಂಪುಟ ಸಭೆಯಲ್ಲಿ ಡಿಕೆಶಿ ಸೇರಿದಂತೆ ಸಚಿವರು ವಿರೋಧ ಮಾಡಿದ್ದನ್ನು ಕುಮಾರಸ್ವಾಮಿ ಪ್ರಸ್ತಾಪಿಸಿ ಅಭಿನಂದಿಸಿದರು. ಆಗ ಸಭೆಯಲ್ಲಿದ್ದ ಎಲ್ಲ ನಾಯಕರು ಚಪ್ಪಾಳೆ ತಟ್ಟಿ ಅಭಿನಂದಿಸಿದರು. ನಿರ್ಮಲಾನಂದ ಶ್ರೀಗಳು ಮಾತನಾಡಿ, ಕ್ರೈಸ್ತ ಒಕ್ಕಲಿಗರನ್ನು ತೆಗೆಸುವ ಒಕ್ಕಲಿಗರ ನಾಯಕರು ಮಾಡಬೇಕು, ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡೋ ಎಚ್ಚರಿಕೆಯನ್ನು ಪರೋಕ್ಷವಾಗಿ ಕೊಟ್ಟರು. ಇನ್ನು DCM ಡಿ ಕೆ ಶಿವಕುಮಾರ್ ಜಾತಿ ಗಣತಿಯನ್ನು ಮುಂದೂಡಿಕೆ ಮಾಡುವ ಪ್ರಯತ್ನ ಆಗ್ತಾ ಇದೆ ಎಂದರು. ಇದರ ಬೆನ್ನಲ್ಲೇ ಡಿಕೆಶಿ ದೆಹಲಿಗೆ ತೆರಳಿರೋದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಹೋಗ್ತಾರಂತೆ, ಇನ್ನೂ ಹೋಗಿಲ್ಲ. ಇನ್ನು ಸಭೆಯಲ್ಲಿ ಯಾರ್ಯಾರು ಏನು ಹೇಳಿದ್ರು, ಏನೆಲ್ಲ ಚರ್ಚೆ ಆಯಿತು ಅಂತಕ್ಕಂಥದ್ದನ್ನು ನೋಡ್ಬೋಣ. ಓಕೆ, ಒಕ್ಕಲಿಗ ಸಭೆಯಲ್ಲಿ ಶ್ರೀಗಳು ಹೇಳಿದ್ದೇನು ಅಂತಕ್ಕಂಥದ್ದು ನೋಡ್ಬೋಣ. ಜಾತಿ ಗಣತಿ ವೇಳೆ 3ರಲ್ಲೂ ಒಕ್ಕಲಿಗ ಅಂತ ಬರೆಸಿ ಉಪ ಜಾತಿಗಳನ್ನು ಬರೆಸಬೇಡಿ, ಅಗತ್ಯ ಬಿದ್ದರೆ ಮಾತ್ರ ಉಪಜಾತಿಯನ್ನು ಹಾಕಿ, ಇಲ್ಲಾಂದರೆ ಬರೀ ಒಕ್ಕಲಿಗ ಅಂತ ಮಾತ್ರ ಬರೆಸಿ. ಗೌಡ ಅಂದರೆ ಒಕ್ಕಲಿಗರೇ, ಗೊಂದಲ ಬೇಡ ಅಂತ ಹೇಳಿದ್ದಾರೆ. ಕುಂಚಿಟಿಗ ಒಕ್ಕಲಿಗರು ಪ್ರತ್ಯೇಕವಾಗಿ ಗುರುತಿಸಿಕೊಳ್ಳಬೇಡಿ, ಅವರು ಒಕ್ಕಲಿಗರು ಅಂತಲೇ ಬರೆಸ್ರಿ. ಕ್ರೈಸ್ತ ಒಕ್ಕಲಿಗರನ್ನು ತೆಗೆಸೋ ಕೆಲಸ ಮಾಡಿ, ಆ ಕಾಲಮ್ಮೇ ಬೇಡ ಅಂತ.
ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡ್ತೀವಿ, ಒಕ್ಕಲಿಗರು ಒಗ್ಗಟ್ಟು ಪ್ರದರ್ಶಿಸಿ ಅಂತ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಹಾಗಿದ್ದಾಗ ಡಿ ಕೆ ಶಿವಕುಮಾರ್ ಅವ್ರು ಏನು ಹೇಳಿದರು ಈ ಸಭೆಯಲ್ಲಿ ಅನ್ನುವಂಥದ್ದು, ಕುಮಾರಸ್ವಾಮಿ ಸೇರಿ ಎಲ್ಲರೂ ಕೂಡ ನನಗೆ ಜವಾಬ್ದಾರಿಯನ್ನ ವಹಿಸಿದ್ದಾರೆ. ಈ ಹಿಂದೆಯೂ ಕೂಡ ಜಾತಿ ಸಮೀಕ್ಷೆ ವೇಳೆ ಮುಜುಗರ ಆಗಿದೆ ಸರ್ಕಾರಕ್ಕೆ. ವೀರೇಶ್ ಇವರು ನಮ್ಮ ಜೊತೆಗೆ ಧ್ವನಿಗೂಡಿಸಿದ್ದು ಮರೆಯಲ್ಲ ನಾವು. ಸಮೀಕ್ಷೆ ಮುಂದೂಡೋಕೆ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಸೆಕೆಂಡ್ ಪ್ಲಾನ್ ಆಫ್ ಆಕ್ಷನ್ ಇಲ್ಲಿ ಮಾತನಾಡೋಕೆ ಹೋಗಲ್ಲ ನಾನು. ನಮ್ಮ ಡ್ಯೂಟಿ ನಾವು ಮಾಡಿದ್ದೀವಿ. ಸಮೀಕ್ಷೆಗೆ 15 ದಿನ ಸಾಕಾಗುತ್ತಾ, ಮುಂದೆ ಚರ್ಚೆ ಮಾಡ್ತೀವಿ. ಸಮೀಕ್ಷೆಯಿಂದ ಸಮುದಾಯಕ್ಕೆ ಒಳ್ಳೆಯದಾಗತ್ತೆ, 50 ಕೋಟಿ ಖರ್ಚಾದರೂ ಪರವಾಗಿಲ್ಲ, ಜಾಹೀರಾತು ಹಾಕೋಣ ಅಂತೆಲ್ಲ ಹೇಳ್ಕೊಂಡಿದ್ದಾರೆ. ಕುಮಾರಸ್ವಾಮಿ, ಅಶೋಕ್ ಎಲ್ಲರದ್ದು ಕೂಡ ಜಾಹೀರಾತು ಹಾಕೋಣ, ಗಣತಿಯಲ್ಲಿ ಹೇಗೆ ಭಾಗಿಯಾಗಬೇಕು ಅಂತ ತಿಳುವಳಿಕೆ ಕೊಡೋಣ ಅಂತ ಹೇಳಿದ್ದಾರೆ.